ಅಧಿಕಾರಿಗಳಿಂದ ಎಸ್ಐಟಿ ಅಧಿಕಾರಿಗಳಿಂದ ಸ್ಥಳ ಮಹಜರು. ದೂರುದಾರನ ಕರೆತಂದು ಸ್ಥಳವನ್ನ ಮಹಜರು ಮಾಡಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಸ್ಥಳ ಮಹಜರು ಆರಂಭ. ಎಸ್ಐಟಿ ಅಧಿಕಾರಿಗಳಿಂದ ಸ್ಥಳ ಮಹಜರು. ದೂರುದಾರನ ಕರೆತಂದು ಸ್ಥಳವನ್ನ ಮಹಜರು ಮಾಡಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಸ್ಥಳ ಮಹಜರು ಆರಂಭ. ಎಸ್ಐಟಿ ಅಧಿಕಾರಿಗಳಿಂದ ಸ್ಥಳ ಮಹಜರು. ದೂರುದಾರನನ್ನ ಕರೆತಂದು ಭಾರೀ ಭದ್ರತೆಯೊಂದಿಗೆ ಎಸ್ಐಟಿ ಸ್ಥಳ ಮಹಜರು. ಎಸ್ ವೀಕ್ಷಕರೇ, ಮೃತದೇಹವನ್ನ ಹೂತಿಟ್ಟ ಸ್ಥಳಕ್ಕೆ ಕರೆದೊಯ್ದಂತಹ ಎಸ್ಐಟಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ಬ್ರೇಕ್ ಮಾಡ್ತಾ ಇದೆ ಫ್ರೀಡಂ ಟಿವಿ. ಧರ್ಮಸ್ಥಳದಲ್ಲಿ ಸಾಕಷ್ಟು ಭದ್ರತೆಯನ್ನ ಇಟ್ಟುಕೊಂಡು ಎಸ್ಐಟಿಯ ತಂಡ ದೂರುದಾರನನ್ನ ಸ್ಥಳ ಮಹಜರಿಗೆ ಬಂದಿರುವಂತಹ ವಿಚಾರ. ಈ ಹಿಂದೆ ಆತನನ್ನ ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಸ್ಥಳ ಮಹಜರಿಗೆ ಸಾಕಷ್ಟು ವಿಚಾರಗಳು ಬಂದಿತ್ತು. ಈಗ ಭಾರೀ ಭದ್ರತೆಯಿಂದ ಎಸ್ಐಟಿ ತನಿಖಾ ತಂಡ ಭಾರೀ ಭದ್ರತೆಯೊಂದಿಗೆ ಆತನನ್ನ ಕರೆದುಕೊಂಡು ಹೋಗ್ತಾ ಇದೆ. ಎಸ್ ವೀಕ್ಷಕರೇ, ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತಹ ಪ್ರಕರಣ, ಶವಗಳನ್ನ ಹೊರ ತೆಗೆಯಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಎನ್ನುವಂತಹ ವಿಚಾರವನ್ನ ಫ್ರೀಡಂ ಟಿವಿ ಮೊದಲೇ ಹೇಳಿತ್ತು. ಈಗ ಎಸ್ಐಟಿ ತನಿಖಾ ತಂಡವು ಭಾರೀ ಭದ್ರತೆಯನ್ನ ಕೊಟ್ಟು ಆತನನ್ನ, ಅಂದರೆ ದೂರುದಾರನನ್ನ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾ ಇದೆ. ಕಂದಾಯ ಇಲಾಖೆ, ಅರಣ್ಯ ಇಲಾಖೆಯು ಕೂಡ ಜೊತೆಗೂಡಿ ಸಾಥನ್ನ ನೀಡ್ತಾ ಇರುವಂತದ್ದು. ಸತತವಾಗಿ 2ನೇ ದಿನವೂ ಕೂಡ ಧರ್ಮಸ್ಥಳದ ದೂರುದಾರನ ವಿಚಾರಣೆ ಮಾಡಿರುವಂತಹ ಎಸ್ಐಟಿ 15 ಗಂಟೆಗಳ ಕಾಲ ಸುದೀರ್ಘ ವಿಚಾರಣೆಯನ್ನ ನಡೆಸುತ್ತೆ. ತದಾದ ನಂತರ ಭಾನುವಾರ 7 ಗಂಟೆಗಳ ವಿಚಾರಣೆಯನ್ನ ನಡೆಸುತ್ತೆ. ನಿನ್ನೆ ವಿಚಾರಣೆಗಳನ್ನ ಕಂಪ್ಲೀಟ್ ಮಾಡಿದಂತಹ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಾಮ್ ಮೊಹಂತಿ ಅವರ ನೇತೃತ್ವದಲ್ಲಿ, ಎಸ್ ವೀಕ್ಷಕರೀಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಆ ದೂರುದಾರರನ್ನ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ. ನಾನಾಗ್ಲೇ ಹೇಳ್ತಾ ಇದ್ದೆ, ಯಾವೆಲ್ಲ ಇಲಾಖೆಯವರು ಇರಬೇಕು ಅಂತ. ವಿಧಿವಿಜ್ಞಾನ ಪ್ರಯೋಗಾಲಯ ಇರಬೇಕು, ಕಂದಾಯ ಇಲಾಖೆ ಇರಬೇಕು, ಅರಣ್ಯ ಇಲಾಖೆ, ಪೊಲೀಸರು ಇರಬೇಕು, ಸರ್ಕಾರಿ ವೈದ್ಯರ ಸಮ್ಮುಖದಲ್ಲಿ ಆ ಒಂದು ಶವವನ್ನ ಹೊರಗೆ ತೆಗೆಯಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಫ್ರೀಡಂ ಟಿವಿ ಮೊದಲೇ ಹೇಳಿತ್ತು. ಈಗ ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಅದು ಯಾವ ರೀತಿಯ ಬಿಗಿ ಭದ್ರತೆಯಿಂದ ಆತನನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ ಸ್ಥಳ ಮಹಜರಿಗೆ ಎನ್ನುವಂಥದ್ದನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಅದೆಷ್ಟು ವಾಹನಗಳು ಹಿಂದೆ ಮುಂದೆ ಇದಾವೆ ಅಂತ ಹೇಳಿ, ಅದಿಷ್ಟು ವಾಹನಗಳು ಕೂಡ ಸುದೀರ್ಘ ಭದ್ರತೆಯನ್ನ ನೀಡಿಕೊಂಡು ಆತನನ್ನ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗ್ತಾ ಇರುವಂತದ್ದು. ನಾನೀಗಾಗ್ಲೇ ಹೇಳ್ದೆ ಯಾವೆಲ್ಲ ಇಲಾಖೆಯವರು ಆ ಒಂದು ಜಾಗದಲ್ಲಿ ಇರ್ತಾರೆ ಎನ್ನುವಂತಹ ವಿಚಾರವನ್ನ. ಎಸ್ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ 2 ವಾಹನಗಳ ಮಧ್ಯದಲ್ಲಿ ಪೊಲೀಸ್ ವಾಹನ ಹೋಗ್ತಾ ಇದೆ. ಅದರಲ್ಲಿ ದೂರುದಾರರು ಇರ್ತಾರೆ. ದೂರುದಾರನನ್ನ ಕರೆದುಕೊಂಡು ಯಾವ ರೀತಿಯ ಬಿಗಿ ಭದ್ರತೆಯಿಂದ ಹೋಗ್ತಾ ಇದೆ ಅನ್ನೋದನ್ನ ವೀಕ್ಷಕರೇ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಎಸ್ ವೀಕ್ಷಕರೇ, ವಿಧಿವಿಜ್ಞಾನ ಪ್ರಯೋಗಾಲಯ, ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ಪೊಲೀಸರು, ಎಸ್ಐಟಿಯ ಅಧಿಕಾರಿಗಳು ಈಗ ಸ್ಥಳ ಮಹಜರನ್ನ ಮಾಡಲಿಕ್ಕೆ ಆ ಒಂದು ದೂರುದಾರನ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ತೋರಿಸಿದ್ದೇವೆ. ಕೆಲವೇ ಹೊತ್ತಿನಲ್ಲಿ ಮೃತದೇಹದ ರಹಸ್ಯ ಬಹಿರಂಗವಾಗ್ತಾ ಇದೆ. ನೇತ್ರಾವತಿ ಅರಣ್ಯದಲ್ಲಿ ಶವಗಳ ಹೊರತೆಗೆಯುವಿಕೆ ಪ್ರಕ್ರಿಯೆಯು ಪ್ರಾರಂಭವಾಗ್ತಾ ಇದೆ. ಎಲ್ಲಾ ಪ್ರಕ್ರಿಯೆ ವಿಡಿಯೋಗಳ ರೆಕಾರ್ಡಿಂಗ್ ಮಾಡ್ತಾ ಇರುವಂತಹ ಎಸ್ಐಟಿ ಟೀಮ್ ಕೆಲವೇ ಹೊತ್ತಿನಲ್ಲಿ ಮೃತದೇಹದ ರಹಸ್ಯವನ್ನ ಬಹಿರಂಗ ಮಾಡ್ತಾ ಇದ್ದೇವೆ. ನೇತ್ರಾವತಿ
ಇಟಗಿಯ ಅರಣ್ಯದಲ್ಲಿ ಶವಗಳ ಹೊರತೆಗೆಯುವಕ್ಕೆ ಪ್ರಕ್ರಿಯೆ ಆರಂಭವಾಗಿದ್ದು ಎಲ್ಲಾ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡಿಂಗ್ ಅನ್ನ ಎಸ್ಐಟಿ ಮಾಡ್ತಾ ಇದೆ. ಎಸ್ ವೀಕ್ಷಕರೇ, ಆತ ತಲೆಬುರುಡೆಯನ್ನ ತೆಗೆದುಕೊಂಡು ಬಂದಿದ್ದ ಅಲ್ವೇ? ಯಾರು? ದೂರುದಾರ ಒಂದು ತಲೆಬುರುಡೆಯನ್ನ ತೆಗೆದುಕೊಂಡು ಬಂದಿದ್ದ ಜುಲೈ 4ಕ್ಕೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ತಲೆಬುರುಡೆಯ ಒಂದು ಸ್ಥಳವನ್ನ ಮಹಜರು ಕೂಡ ಮಾಡಲಾಗ್ತಾ ಇದೆ. ಆತ ಎಲ್ಲಿಂದ ಆ ಒಂದು ತಲೆಬುರುಡೆಯನ್ನ ತೆಗೆದುಕೊಂಡು ಬಂದ, ಆ ತಲೆಬುರುಡೆ ಹುಗುದು ಅಥವಾ ಹೂತು ಎಷ್ಟು ವರ್ಷ ಆಗಿತ್ತು, ಎಷ್ಟು ವರ್ಷದ ಹಿಂದಿನ ತಲೆಬುರುಡೆ? ಯಾಕಂತಂದ್ರೆ ಆತ 1995ರಿಂದ 2024ರವರೆಗೆ 2014ರವರೆಗೆ ನಾನು ಈ ಕೆಲಸವನ್ನ ಮಾಡಿದ್ದೆ ಅಂತ ಹೇಳಿ ಒಪ್ಕೊಂಡಿದ್ದಾನೆ ಮಾಜಿ ಪೌರ ಕಾರ್ಮಿಕ ದೂರುದಾರ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಲೆಬುರುಡೆಯನ್ನ ಹಿಡ್ಕೊಂಡು ಬಂದಿದ್ದ ಅಲ್ವಾ? ಆ ತಲೆಬುರುಡೆ ಎಲ್ಲಿಂದ ತೆಗೆದುಕೊಂಡು ಬಂದಿದ್ದ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆತ ಹೂತಿಟ್ಟಿದ್ದ ಅಂತ ಹೇಳ್ತಾ ಇದ್ರಲ್ಲ, ಆ ಹೂತಿಟ್ಟಿದ್ದಂತಹ ದೇಹಗಳ ಪಳವುಳಿಕೆಯನ್ನು ಕೂಡ ಸಂಗ್ರಹ ಮಾಡಲಿಕ್ಕೆ ಎಸ್ಐಟಿ ಅಧಿಕಾರಿಗಳ ಟೀಮ್ ಸ್ಥಳಕ್ಕೆ ಭೇಟಿಯನ್ನ ನೀಡ್ತಾ ಇರುವಂತಹ ದೃಶ್ಯವನ್ನ ಈಗ ನೋಡ್ತಾ ಇದ್ದೀರಾ ನೀವು ಸ್ಕ್ರೀನ್ ಮೇಲೆ. ಆತನಿಗೆ ಯಾವ ರೀತಿಯ ಬಿಗಿ ಬಂದೋಬಸ್ತನ್ನ ಕೊಟ್ಟು ಕರೆದುಕೊಂಡು ಬರಲಾಗಿದೆ ಅಂತ ಹೇಳಿ. ಇನ್ನು ನಾನು ಸ್ವಲ್ಪ ಒಂದು ಹೆಜ್ಜೆಯನ್ನು ಮುಂದೆ ಹೋಗಿ ಈ ವಿಚಾರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಏನು ಅಂತಂದ್ರೆ, ಈಗ ಆ ಒಂದು ತಲೆಬುರುಡೆ ಎಲ್ಲಿಂದ ತೆಗೆದುಕೊಂಡು ಬಂದವನೇ, ಯಾವ್ದಾ ಸ್ಥಳ ಅನ್ನುವಂತಹ ವಿಚಾರವನ್ನ ಎಸ್ಐಟಿ ತನಿಖೆ ತಂಡ ನೋಡುತ್ತೆ. ತದಾದ ನಂತರ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಆ ಒಂದು ತಲೆಬುರುಡೆಯನ್ನ ಕೊಡುತ್ತೆ. ಮೊದಲು ಸ್ಥಳ ಮಹಜರನ್ನ ಮಾಡ್ತಾರೆ. ಆ ಒಂದು ಸ್ಥಳ ಮಹಜರಿನಲ್ಲಿ ಯಾವ ಸ್ಥಳದಿಂದ ಆ ಒಂದು ತಲೆಬುರುಡೆಯನ್ನ ತೆಗೆದುಕೊಂಡು ಬಂದ ಅನ್ನೋದನ್ನ ಕ್ಲಾರಿಫೈ ಆಗಿ ನೋಡುತ್ತೆ. ತದಾದ ನಂತರ ವಿಡಿಯೋ ರೆಕಾರ್ಡಿಂಗ್, ಅವ್ರು ಹೋಗಿದ್ದು ಬಂದಿದ್ದು ಸ್ಟಾರ್ಟ್ ಹಚ್ಚಿದ್ದು ಎಲ್ಲವನ್ನೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡುತ್ತೆ. ತದಾದ ನಂತರ ಆ ತಲೆಬುರುಡೆಯನ್ನ ವಿಧಿವಿಜ್ಞಾನ ಸಂಸ್ಥೆಗೆ ಕೊಡಲಾಗುತ್ತೆ. ಅದು ಯಾರ ತಲೆಬುರುಡೆ ಅಂದರೆ ಯಾರು ಅಂತ ಹೆಸರು ಗೊತ್ತಾಗೋದಿಲ್ಲ. ಅದು ಬದಲಿಗೆ ಎಷ್ಟು ವರ್ಷದ ಒಂದು ತಲೆಬುರುಡೆ ಅಂದ್ರೆ ಒಂದು ಹುಡುಗಿ ಅಂತ ತಿಳ್ಕೊಳ್ಳಿ, ಒಂದು 20ರಿಂದ 22 ವರ್ಷ ಹುಡುಗಿಗೆ ಅಂತ ಗೊತ್ತಾಗತ್ತೆ. ಯಾರು ಅಂತ ಗೊತ್ತಾಗೋದಿಲ್ಲ, 20ರಿಂದ 22 ವರ್ಷದ ಹುಡುಗಿ ಅಂತ ಗೊತ್ತಾಗತ್ತೆ. ಆಗೇನ್ ಮಾಡ್ತಾರೆ, ಅಕ್ಕಪಕ್ಕದಲ್ಲಿರುವಂತಹ ಸ್ಟೇಷನ್ಗಳಿಗೆಲ್ಲರಿಗೂ ಹೇಳ್ತಾರೆ 20ರಿಂದ 22 ವರ್ಷದ ಹುಡುಗಿ ಈ ಒಂದು ಅಂದ್ರೆ 2001 ಅಥವಾ 2ರಲ್ಲಿ ಕಾಣೆಯಾಗಿದ್ದಾಳೆ ಎನ್ನುವಂತ ಕಂಪ್ಲೇಂಟ್ ಏನಾದ್ರು ಬಂದಿದ್ಯಾ ಅಂತ ಹೇಳಿ ಆ ಕಡೆ ಎಲ್ಲ ಸರೌಂಡಿಂಗ್ ವಿಚಾರಿಸ್ತಾರೆ. ಅಕಸ್ಮಾತ್ ಅಲ್ಲಿ 2001ರಿಂದ 2005 ಒಳಗಡೆ ಯಾವುದೋ ಒಂದೆಷ್ಟು ಕಾಣೆಯಾಗಿರುವಂತಹ ಕೇಸ್ ಸಿಕ್ತು ಅಂತಂದ್ರೆ, ಅದಕ್ಕೆ ಇದು ಸೆಟ್ ಆಯ್ತು ಅಂತಂದ್ರೆ ತನಿಖೆಯನ್ನ ಆರಂಭ ಮಾಡ್ತಾರೆ. ಈಗಿಷ್ಟಕ್ಕೆ ಮುಗಿಯೋದಿಲ್ಲ. ದೂರುದಾರನ್ನ ಕೇಳ್ತಾರೆ, ಈ ತಲೆಬುರುಡೆಯನ್ನ, ಈ ಒಂದು ಶವವನ್ನ ಹೂತಿಡು ಅಂತ ಹೇಳಿದ್ದ ಯಾರು ನಿನಗೆ ಅಂತ ಹೇಳಿ. ಈಗ ಆಲ್ರೆಡಿ ದೂರುದಾರ ಏನ್ ಮಾಡಿದ್ದಾನೆ, 30 ಸೂಪರ್ವೈಸರ್ಗಳ ಹೆಸರನ್ನ ಹೇಳಿದ್ದಾನೆ. ಸೊ ಆ ಒಂದು ನಿಟ್ಟಿನಲ್ಲಿ ಆತನನ್ನ ಕೇಳ್ತಾರೆ, ಯಾವ ಸೂಪರ್ವೈಸರ್ ಇದರಲ್ಲಿ? ಹಿಂಗೆ ಅಂತೂ ಬಿಡೋದಿಲ್ಲ. ಯಾವ ಸೂಪರ್ವೈಸರ್? ಈ ಸೂಪರ್ವೈಸರ ಹೇಳಿದ್ದು ಅಂತ ಹೇಳಿ ಆ ಸೂಪರ್ವೈಸರ್ನ ಕರೆ ತರ್ತಾರೆ. ಆ ಸೂಪರ್ವೈಸರ್ಗೆ ಹೇಳಿದ್ಯಾರು ಅನ್ನುವಂತಹ ವಿಚಾರಗಳನ್ನ ಕಲೆ ಹಾಕ್ತಾರೆ. ಒಟ್ರಾಶಿ ಹೇಳಬೇಕು ಅಂತಂದ್ರೆ, ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಹೆಜ್ಜೆಯನ್ನ ಎಸ್ಐಟಿ ಟೀಮ್ ಅಂದ್ರೆ ಒಂದೊಂದೇ ಹೆಜ್ಜೆಯನ್ನ ಹೋಗ್ತಾ ಇರುವಂತಹ ವಿಚಾರ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಯಾವ ರೀತಿಯ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ ಎನ್ನುವಂಥದ್ದು, ಎಷ್ಟು ಬಿಗಿ ಭದ್ರತೆಯಿಂದ ಆ ಒಂದು ದೂರುದಾರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನು ಈಗ ನೀವು ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತದ್ದು. ಕಂದಾಯ ಇಲಾಖೆ ಇದೆ, ಅರಣ್ಯ ಇಲಾಖೆ ಇದೆ, ವಿಧಿವಿಜ್ಞಾನ ಇದೆ, ಸಂಸ್ಥೆ ಇದೆ, ಪೊಲೀಸರಿದ್ದಾರೆ, ಸರ್ಕಾರಿ ವೈದ್ಯರು ಕೂಡ ಇದ್ದಾರೆ. ಇದಿಷ್ಟು ವಿಚಾರವನ್ನ, ಇದಿಷ್ಟು ಜನರನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಸುಮ್ನೆ ಮಾಡಕ್ ಆಗೋದಿಲ್ಲ, ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಬೇಕು. ಆ ದೂರುದಾರ ಕೆಳಗಡೆ ಇಳಿದ ಮೇಲೆ ಅಂದ್ರೆ ಮುಸುಕು ದೂರುದಾರ ಇದ್ದಾನಲ್ಲ, ಮುಸುಕುದಾರಿ ದೂರುದಾರ, ಆತ ಕೆಳಗಡೆ ಇಳಿದಾಗಿಂದ ಅಲ್ಲಿವರೆಗೆ ಹೋಗಿ ಸ್ಥಳ ಮಹಜರು ಮಾಡಿ ನೆಕ್ಸ್ಟ್ ಮತ್ತೆ ವ್ಯಾನ್ ಹತ್ತೋವರೆಗೂ ಕೂಡ ಅವರು ಆ ಒಂದು ವಿಡಿಯೋವನ್ನ ಮಾಡ್ತಾನೆ ಇರಬೇಕು. ಹಾಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೂಡ ಕೇಳ್ತಾರಲ್ಲೇ, ಯಾರು ಹೇಳಿದ್ ನಿನಗೆ, ಏನಕ್ಕೆ ಹಿಂಗ್ ಮಾಡ್ದೆ ಅಂತ ಹೇಳಿ ಒಂದಿಷ್ಟು ಪ್ರಶ್ನೆಯನ್ನ ಕೇಳ್ತಾರೆ. ಅವ್ನು ಯಾವ್ದೋ ಒಂದು ಹೆಸರು ಹೇಳ್ದಾದ್ರೆ ಸಾಕ್ಷಿ ಬೇಕದಕ್ಕೆ, ಯಾರ ಮೂಲಕ ಹೇಳಿದ್ದು,
ಏನಕ್ಕಾಗಿ ಹೇಳಿದ್ದು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಇನ್ನು ಮೇಲೆ SIT ತನಿಖೆ ಇನ್ನೂ ಚುರುಕಾಗುತ್ತೆ. ಅವತ್ತು ಹೇಳ್ತಾ ಇದ್ವಿ ನಾವು 15ರಿಂದ 20 ದಿನ ಅಷ್ಟೇ ಅಂತ ಹೇಳಿ. 15ರಿಂದ 20 ದಿನ ಅಷ್ಟೇ ಅಷ್ಟು ಸತ್ಯಗಳು ಹೊರಗೆ ಬರುತ್ತೆ ಅನ್ನುವಂತಹ ವಿಚಾರವನ್ನ ವೀಕ್ಷಕರೇ SIT ಅಧಿಕಾರಿಗಳು ಸ್ಥಳ ಮಹಜರು ಮಾಡ್ತಾ ಇರುವಂತಹ ದೃಶ್ಯವನ್ನ ಈಗ ನೀವು ನೋಡಿದ್ರಿ. ಹಾಗೆ ಒಂದಿಷ್ಟು ದೂರುದಾರರನ್ನ ಕರೆತಂದು ಸ್ಥಳ ಮಹಜರು ಮಾಡ್ತಾ ಇರುವಂತಹ ಅಷ್ಟು ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸತ್ಯಾಸತ್ಯತೆಗಳು ಹೊರಗೆ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.